ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಕೂಡ ಅಗೇನ್ ಈಗ ಜೈಲು ವಾಸವನ್ನ ಅನುಭವಿಸುತ್ತಿದ್ದಾರೆ. ಇದರ ಬೆನ್ನಿಗೆ ಟ್ರಯಲ್ ಆಗ್ತಾ ಇದ್ದ ಹೊತ್ತಲ್ಲೇ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ್ರು ಅನ್ನುವಂತಹ ವಿಚಾರವನ್ನ ನಾವಲ್ಲ, ಬದಲಾಗಿ ಸಾಕ್ಷಿ ಹೇಳ್ತಾ ಇರೋರೆ ಕಟಕಟೆಯಲ್ಲಿ ನಿಂತ್ಕೊಂಡು ನ್ಯಾಯಾಧೀಶರ ಮುಂದೆ, ನೋಡಿ ನ್ಯಾಯಮೂರ್ತಿಗಳೇ, ನನಗೆ ಜೀವ ಬೆದರಿಕೆ ಇದೆ, ಬೆದರಿಕೆ ಹಾಕ್ತಿದ್ದಾರೆ ನನ್ನ ಮೇಲೆ ಅನ್ನುವಂತಹ ವಿಚಾರವನ್ನ ಕೋರ್ಟ್ ಕಟಕಟೆಯಲ್ಲೇ ನಿಂತ್ಕೊಂಡು ಹೇಳಿಬಿಟ್ಟಿದ್ದಾರೆ ಸಾಕ್ಷಿದಾರರು. ಅಲ್ಲಿಗೆ ಪ್ರಶ್ನೆ ಇದ್ದಿದ್ದು, ಹಾಗಾದ್ರೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾ ಇರೋರು ಯಾರು, ಬೆದರಿಕೆ ಹಾಕ್ತಾ ಇರೋರು ಯಾರು, ಇದರ ಉದ್ದೇಶ ಏನು, ಸಾಕ್ಷಿಗಳನ್ನ ನಾಶ ಮಾಡೋದು ಕೆಲಸಗಳ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳಿತ್ತು. ಈಗ ಹೌದು ಅಂತ ಇದೆ ಮೂಲಗಳು. ಹಾಗಾದ್ರೆ ನಿಜಕ್ಕೂ ಸಾಕ್ಷಿದಾರರ ಮೇಲೆ ಒತ್ತಡ ಹಾಕಿದ್ದು ಯಾರು? ದರ್ಶನ್ ಆಪ್ತರ? ಆ ಕುರಿತ ಬಿಗ್ ಅಪ್ಡೇಟ್ ಇದು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಹಾಕಿದವರು ಯಾರು? ಡಿ ಕಂಪನಿ ಹಿಂದಿರುವ ನಿಜವಾದ ಮಾಸ್ಟರ್ ಮೈಂಡ್ ಯಾರು? ಬಯಲಾಗುತ್ತಾ ಬೆದರಿಕೆ ಹಾಕಿದ ಡಿ ಫ್ಯಾನ್ಸ್ ಹಿಂದಿರುವ ಮುಖ? ಸಾಕ್ಷಿಗಳ ನಾಶದ ಪ್ರಯತ್ನ. ಇವತ್ತು ಕಾಮಾಕ್ಷಿ ಪಾಳ್ಯ ಹಾಕಿ ಕೈ ಸೇರುತ್ತಂತೆ ಮೊಬೈಲ್ ರಿಟ್ರೀವ್ ರಿಪೋರ್ಟ್. 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದ್ದಾರೆ ದರ್ಶನ್ ಫ್ಯಾನ್ಸ್. ಕೋರ್ಟ್ ಕಟಕಟೆಯಲ್ಲಿ ಸಂದೀಪ್ ಅವರೇ ಹೇಳಿಕೊಂಡಿರೋದು. ಮೂವರನ್ನ ಬಂಧಿಸಿ ತನಿಖೆಯನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ನಡೆಸಿದ್ದಾರೆ. ತನಿಖೆ ವೇಳೆ ಆರೋಪಿಗಳ ಚಾಟ್, ಕಾಲ್ ಹಿಸ್ಟ್ರಿ ಡಿಲೀಟ್ ಮಾಡಿದ್ದು ಕೂಡ ಪತ್ತೆಯಾಗಿದೆ. ಆರೋಪಿಗಳ ಮೊಬೈಲ್ ಸಿಐಡಿ ಟೆಕ್ನಿಕಲ್ ಸೆಲ್ಗೆ ಕಳಿಸಿಕೊಟ್ಟಿದ್ದಾರಂತೆ ಪೊಲೀಸರು. ಮೊಬೈಲ್ ರಿಟ್ರೀವ್ ಮಾಡಿಸೋದಕ್ಕೆ ಕಳಿಸಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಯಾರಿಗೆ ಕರೆ ಮಾಡಿದ್ರು, ಹೇಗೆ ಬೆದರಿಕೆ ಹಾಕಿದ್ದಾರೆ, ಎಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕ್ತಿದ್ದಾರೆ. ಸೊ ಇವತ್ತು ಕಾಮಾಕ್ಷಿ ಪಾಳ್ಯ ಪೊಲೀಸರ ಕೈ ಸೇರಬಹುದು ಆ ರಿಪೋರ್ಟ್ ಅಂತ. ರಿಪೋರ್ಟ್ ಬಂದ ಬಳಿಕ ಸಾಕ್ಷಿಯ ಮೇಲೆ ಒತ್ತಡ ಹಾಕಿದ್ದು ಯಾರು ಅನ್ನೋದು ಫೈನಲ್ ಆಗುತ್ತೆ. ಪ್ರಮುಖ ಆರೋಪಿ ಡಿ ಕಂಪನಿ ಅಡ್ಮಿನ್ ಪುನೀತ್ ಮತ್ತೆ ಕಸ್ಟಡಿಗೆ. ಸಾಕ್ಷಿಗೆ ಬೆದರಿಕೆ ಕೇಸ್ನ ಪ್ರಮುಖ ಆರೋಪಿ ದರ್ಶನ್ ಆಪ್ತ ಪುನೀತನ್ನ ಮತ್ತೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಡಿ ಕಂಪನಿ ಅಡ್ಮಿನ್ ಪುನೀತ್ ಹೆಚ್ಚುವರಿ ತನಿಖೆ ಅಥವಾ ಹೆಚ್ಚುವರಿ ವಿಚಾರಣೆಯ ಅವಶ್ಯಕತೆ ಇರೋದ್ರಿಂದ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. 5 ದಿನಗಳ ಕಾಲ ಹೆಚ್ಚುವರಿಯಾಗಿ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ರಿಪೋರ್ಟ್ ಬಂದ ಮೇಲೆ ಪುನೀತ್ ವಿಚಾರಣೆ ಮತ್ತಷ್ಟು ತೀವ್ರಗೊಳ್ಳಲಿದ್ದು, ಈ ಕೇಸ್ನಲ್ಲಿ ಪುನೀತ್ ಕೈವಾಡ ಪ್ರಮುಖ ಅನ್ನೋದು ಪತ್ತೆಯಾಗಿದೆ ಅಂತೆ ಪ್ರಾಥಮಿಕವಾಗಿ. ಹೀಗಾಗಿ ಮತ್ತೆ ಪುನೀತ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಪ್ರಮುಖ ಆರೋಪಿ ಡಿ ಕಂಪನಿ ಅಡ್ಮಿನ್ ಪುನೀತ್. ಈ ಡಿ ಕಂಪನಿ ಅನ್ನುವಂಥದ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರಲ್ಲ, ಅದರ ಅಡ್ಮಿನ್ ಈ ಪುನೀತ್. ಈತನೇ ಪ್ರಮುಖ ರೂವಾರಿ ಅಂತ ಹೇಳಲಾಗ್ತಾ ಇದೆ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ದರ್ಶನ್ ಅವರ ಆಪ್ತ ಕೂಡ ಹೌದು. ಹಾಗಾಗಿ ಈತನನ್ನ ಮತ್ತೆ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವ ಮೂಲಕ ವಿಚಾರಣೆಯನ್ನ ತೀವ್ರಗೊಳಿಸಲಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಬಂದ ಬಳಿಕ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಪುನೀತ್. ಯಾವ ಕಾರಣಕ್ಕೆ ಬೆದರಿಕೆ ಹಾಕಲಾಯಿತು, ಯಾರು ಹೇಳಿದ್ರು ಬೆದರಿಕೆ ಹಾಕೋದಕ್ಕೆ, ಸಾಕ್ಷಿ ನಾಶ ಮಾಡು ಅನ್ನೋದಕ್ಕೆ ಯಾರಾದ್ರೂ ಹಿಂದೆ ಒತ್ತಡ ಹಾಕ್ತಿದ್ದಾರಾ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರ ತನಿಖೆ ಚುರುಕಾಗಿದೆ. ಈ ವಿಚಾರದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ಮತ್ತೆ ಈಗ ಜೈಲು ವಾಸ ಅನುಭವಿಸುತ್ತಿದ್ದಾರೆ. ದರ್ಶನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ರು, ಬೇಗ ಜಾಮೀನು ಸಿಗಬೇಕು, ಟ್ರಯಲ್ ಅನ್ನ ಬೇಗ ಮುಗಿಸೋದಕ್ಕೆ ದಯವಿಟ್ಟು ಆದೇಶ ಮಾಡಿ ಅಂತ. ಅದರಂತೆ 1 ವರ್ಷದ ಒಳಗಡೆ ಟ್ರಯಲ್ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ.
1 ವರ್ಷದ ಒಳಗಡೆ ಟ್ರಯಲ್ ಮುಗಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದ್ರು ಕೂಡ, ಟ್ರಯಲ್ಗಳ ಆರಂಭ ಆಗಿದ್ರು ಕೂಡ ಈ ಮಧ್ಯದಲ್ಲಿ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕೋದು, ಒತ್ತಡ ಹಾಕೋದಿದೆಯಲ್ಲ, ಅದು ಮತ್ತಷ್ಟು ಸಂಕಷ್ಟ ತರಬಹುದು ದರ್ಶನ್ಗೆ ಅನ್ನೋದು ಅವರ ಅಭಿಮಾನಿಗಳಿಗೆ ಒಂದು ಅಂದಾಜು ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ವಿಚಾರ ನೀವು ಗಮನಿಸಬೇಕು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಮತ್ತೆ ಮತ್ತೆ ಸಮಸ್ಯೆಗಳಾಗ್ತಾ ಇರೋದು, ಮತ್ತೆ ಮತ್ತೆ ಸಂಕಷ್ಟಗಳನ್ನು ಅನುಭವಿಸಿರೋದಕ್ಕೆ ಅವರ ಅಭಿಮಾನಿಗಳೇ ಒಂದ್ ರೀತಿಯಲ್ಲಿ ಕಾರಣ ಆಗ್ತಾ ಹೋಗ್ತಾರೆ. ಹೋದಲ್ಲಿ ಬಂದಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಹಾರಾಟ ಚೀರಾಟ ಹೆಂಗಿರ್ತಾ ಇತ್ತು, ಅದಾದ ಬಳಿಕ ದರ್ಶನ್ ಅಗೇನ್ ಅವರ ರೆಗ್ಯುಲರ್ ಜಾಮೀನು ಕ್ಯಾನ್ಸಲ್ ಆಗಿ ಮತ್ತೆ ಜೈಲು ಪಾಲಾದಾಗ್ಲೂ ಕೂಡ ಏನೆಲ್ಲ ಬೆಳವಣಿಗೆ ಆಯಿತು ಅಭಿಮಾನಿಗಳಿಂದ ಅನ್ನೋದನ್ನ ಗಮನಿಸಿದ್ವಿ. ಅದಾದ ಬಳಿಕ ಅಶ್ಲೀಲ ಕಮೆಂಟ್ಗಳು, ಅಶ್ಲೀಲ ಪೋಸ್ಟ್ಗಳು, ಬಹುತೇಕ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳಿಂದಲೇ ಸಂಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಈಗ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿರೋದು ಕೂಡ ಮತ್ತಷ್ಟು ಸಂಕಷ್ಟವನ್ನ ದರ್ಶನ್ ಅವರಿಗೆ ತಂದಿಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ದರ್ಶನ್ ಫ್ಯಾನ್ಸ್ ಯಾಕೋ ದರ್ಶನ್ ಅವರಿಗೆ ಸಂಕಷ್ಟವನ್ನ ತರಬಹುದು ಅಂತ ಅನ್ಸುತ್ತೆ. ಬಹುತೇಕ ಸಲ ಅದು ಸಾಬೀತು ಕೂಡ ಆಗಿದೆ. ಅಂದ್ರೆ ಅಭಿಮಾನ ಅತಿರೇಕಕ್ಕೆ ಹೋದಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ. ಈಗ ಟ್ರಯಲ್ ಆಗ್ತಾ ಇದ್ದ ಹೊತ್ತಲ್ಲೇ ಸಾಕ್ಷಿಗಳ ಮೇಲೆ ಒತ್ತಡ, ಬೆದರಿಕೆ ಇದೆಯಲ್ಲ, ಅದು ಮತ್ತೆ ದರ್ಶನ್ ಅವರಿಗೆ ಸಂಕಷ್ಟ ಅನ್ನೋದು ಅರ್ಥ ಆಗ್ತಾ ಇಲ್ವಾ ಅಭಿಮಾನಿಗಳಿಗೆ ಅಂತ? ಹೆಂಗೆ ತನಿಖೆ ಆಗ್ತಾ ಇದೆ, ಏನೆಲ್ಲ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಅಂತ? ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ವೇಳೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿತ್ತು. ಆ FIR ದಾಖಲಾಗಿದ್ದ ಬೆನ್ನಲ್ಲೇ ತನಿಖೆ ಕೈಗೊಂಡಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಡಿ ಕಂಪನಿ ಅಂತಕ್ಕಂಥ ಏನು ಒಂದು ಸೋಷಿಯಲ್ ಪೇಜ್ ಇದೆ, ಅದನ್ನು ಆಪರೇಟ್ ಮಾಡ್ತಾ ಅಡ್ಮಿನ್ ಆಗಿದ್ದಕ್ಕಂಥ ಪುನೀತ್ ಎಂಬಾತನನ್ನು ಬಂಧನ ಮಾಡಿದ್ರು. ಜೊತೆಗೆ ಆತನ ಸಹಚರರು ಇನ್ನೂ 2 ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು. ಆದರೆ ಇಲ್ಲಿ ಪುನೀತ್ 5 ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದ, ಅದು ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನು ಕೈಗೊಂಡಿದ್ದು. ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಕಾಲನ್ನು ಮಾಡಿರ್ತಾರೆ. ಅದರಲ್ಲಿ ವಕೀಲರು ಅಂತಕ್ಕಂಥ ಹೆಸರನ್ನು ಹೇಳ್ಕೊಂಡು ಪರಿಚಯ ಮಾಡಿಕೊಂಡು ಇಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಆತನಿಂದ ಮಾಡಿಸ್ತಕ್ಕಂಥದ್ದು. ಆದರೆ ಅದಕ್ಕೆ ಬೇಕಾದಂಥ ಕೆಲವೊಂದು ಸಾಕ್ಷಿಗಳನ್ನು ಏನು ಇವರು ಗ್ರೂಪ್ ಚಾಟ್ ಮಾಡಿರ್ತಾರೆ, ಜೊತೆಗೆ ವಾಟ್ಸಪ್ ಚಾಟಿಂಗ್ ಮಾಡಿರ್ತಾರೆ, ಅವೆಲ್ಲವನ್ನು ಡಿಲೀಟ್ ಮಾಡಿದ್ರು. ಅದನ್ನು ರಿಕವರಿ ಮಾಡೋದಕ್ಕೆ ಏನು CID ಟೆಕ್ನಿಕಲ್ ಸೆಲ್ಗೆ ಈತನಿಂದ ವಶಪಡಿಸ್ಕೊಂಡಂಥ ಮೊಬೈಲ್ಗಳನ್ನು ಕಳಿಸ್ಕೊಟ್ಟಿದ್ರು. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ CID ಟೆಕ್ನಿಕಲ್ ಸೆಲ್ ಅಧಿಕಾರಿಗಳು ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ವರದಿಯನ್ನು ಕೊಳ್ಳಾಗುತ್ತೆ. ಇಲ್ಲಿ ಯಾರು ಈಗ ಅಭಿಮಾನಿಗಳೇ ದರ್ಶನ್ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಅಥವಾ ವಿಶ್ವಾಸಕ್ಕೆ, ಅಭಿಮಾನಕ್ಕಾಗಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಆತನಿಗೆ ಸಂಕಷ್ಟವನ್ನು ತಂದುಕೊಡ್ತಾ ಇದ್ದಾರೆ, ಅಥವಾ ಇಲ್ಲಿ ಡಿ ಕಂಪನಿ ಅಂತಕ್ಕಂಥ ಒಂದು ಅಫಿಷಿಯಲ್ ಪೇಜನ್ನು ಆಪರೇಟ್ ಮಾಡ್ತಕ್ಕಂಥ ಪುನೀತ್ ಇವರಿಗೆ ದರ್ಶನ್ ನೇರವಾದಂಥ ಸಂಪರ್ಕದಲ್ಲಿದ್ದರು, ಜೊತೆಗೆ ಅವರ ಸೋದರ ಸಹ ನೇರವಾದಂಥ ಸಂಪರ್ಕದಲ್ಲಿದ್ದರು. ಆದರೆ ಆತನಿಗೆ ಯಾರಾದರೂ ಆರ್ಥಿಕ ಸಹಾಯವನ್ನು ಮಾಡಿ ಈ ರೀತಿಯಾಗಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿಸಿದ್ದಾರೆ ಅನ್ನೋದು ಸಹ ಈಗ ಏನು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಕೈಗೆ ಸೇರ್ತಕ್ಕಂಥ CIDಯ ಒಂದು ಎಕ್ಸ್ಟ್ರಾಕ್ಟ್ ವರದಿ ಏನಿದೆ, ಮೊಬೈಲ್ಗಳನ್ನು ರಿಕವರಿ ಮಾಡಿರ್ತಕ್ಕಂಥದ್ದು, ಅದರ ರಿಟ್ರೀವ್ ಮಾಡಿರ್ತಕ್ಕಂಥ ವರದಿ ಏನಿದೆ, ಅದರಲ್ಲಿ ಯಾರು ಈ ಕೃತ್ಯವನ್ನು ಎಸಗಿದ್ರು ಅಥವಾ ಸ್ವಯಂ ಪ್ರೇರಿತವಾಗಿ ಎಸಗಿದ್ರ ಅಥವಾ ಅವರಿಗೆ ಇವರನ್ನು ಮುಂದಿಟ್ಕೊಂಡು ಪುನೀತ್ ಇರ್ಬೋದು ಅಥವಾ ಸುಹಾಸ್ ಇರ್ಬೋದು, ಇವರನ್ನು ಮುಂದಿಟ್ಟುಕೊಂಡು ಕಾಣದ ಕೈಗಳಂತ ಹಿಂದೆ ಯಾರು ಈ ಒಂದು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿದರು ಅನ್ನೋದು ಆ ವರದಿಯಿಂದ ಬಯಲಾಗುತ್ತೆ. ಅದರಲ್ಲಿ ಈಗಾಗಲೇ 2 ವಕೀಲರು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಪುನೀತ್ ಕೊಟ್ಟಿದ್ದಾರೆ, ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಆ ವಕೀಲರು ಯಾರು ಅನ್ನೋ ಒಂದು ಪ್ರಶ್ನೆಯೂ ಸಹ ಈಗ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಜೊತೆಗೆ ಯಾರು ಈ ಒಂದು ಪುನೀತ್ನ ಮುಂದೆ ಇಟ್ಕೊಂಡು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಕೆಲಸಕ್ಕೆ ಕೈ ಹಾಕಿದ್ರು ಅನ್ನೋದು ಸಹ ಗೊತ್ತಾಗುತ್ತೆ. ಅದಾದ ಬಳಿಕ ಮುಂದಿನ ದಿನಗಳಲ್ಲಿ ಇದರಲ್ಲಿ ಇನ್ನು ಯಾರ್ಯಾರು ಬಂಧನಕ್ಕೊಳಗಾಗ್ತಾರೆ ಅನ್ನೋದು ಸಹ ಇವತ್ತು ಕೈ ಸೇರ್ತಕ್ಕಂಥ ವರದಿಯಿಂದ ಬಹಿರಂಗ ಆಗಲಿದೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.